ಹೇರ್ ರೆಮಿಡಿನ ನಾನು 5ನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ PT ಟೀಚರ್ ಹೇಳ್ಕೊಟ್ಟಿದ್ದು ನನಗೆ. ಸ್ಕೂಲ್ ಟೈಮಲ್ಲಿ ಯಾವಾಗಲೂ ನಾನು ನನ್ನ ಫ್ರೆಂಡ್ ಇಬ್ರು ಕೂದಲು ವಿಚಾರಕ್ಕೆ ಪೈಪೋಟಿ ಮಾಡ್ಕೋತಾ ಇದ್ವಿ. ಆಗ ನಮ್ಮ ಟೀಚರ್ ನಮ್ಮ ಇಬ್ರು ಪಕ್ಕಕ್ಕೆ ಕರೆದ್ಬಿಟ್ಟು ಹೇಳಿದ್ರು, ನೋಡ್ರಮ್ಮ ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ. ಕುಚಿಲಕ್ಕೆ ಅನ್ನ ಮಾಡಿ ಅದ್ರ ನೀರು ಬಸ್ತಿರುವಂತಹ ಗಂಜಿನ ಆ ಗಂಜಿ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಹಾಗೆ ಕೂದಲಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇರ್ಬೋದು, ಸ್ಪ್ಲಿಟ್ ಎಂಡ್ಸ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಇದೆಲ್ಲದಕ್ಕೂ ಈ ಒಂದು ರೆಮಿಡಿ ರಾಮಬಾಣ. ಇನ್ನ ಡ್ಯಾಂಡ್ರಫ್ ಸಮಸ್ಯೆ ಇರೋರು ಈ ಹುಣಸೆ ಹಣ್ಣ ಅಕ್ಕಿ ತೊಳೆದಿರೋ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಒಂದೇ ವಾಶ್ ಅಲ್ಲೇ ಹುಡುಕಿದ್ರು ಸಿಗದೆ ಇರೋ ಹಾಗೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ. ಆಗ ಅವ್ರು ಹೇಳ್ಕೊಟ್ಟಿದ್ ರೆಮಿಡಿನ ನಾನು ಇನ್ನೂವರೆಗೂ ಮಾಡ್ತಿಲ್ಲ, ಇವತ್ತವರೆಗೂ ನಾನು ಅದನ್ನ ಮಾಡ್ತಿದ್ದೀನಿ, ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಕಮರ್ಷಿಯಲ್ ಶಾಂಪೂಗಳಿಗಿಂತ ಈ ಹೋಮ್ ಮೇಡ್ ರೆಮಿಡಿನ ಮಾಡೋದ್ರಿಂದ ಕೂದಲು ಬೇಗ ಬೆಳ್ಳಗಾಗಲ್ಲ, ಹಾಗೆ ಯಾವೊಂದು ಸೈಡ್ ಎಫೆಕ್ಟ್ ಗಳಿರಲ್ಲ. ಅಟ್ ಲೀಸ್ಟ್ ಒಂದು 10 ದಿವಸಕ್ಕೊಂದ್ಸಲನಾದ್ರೂ ಈ ರೆಮಿಡಿನ ಮಾಡಿ ನೋಡಿ, ನಿಮ್ಗೆ ಸಿಗ್ನಿಫಿಕೆಂಟ್ ಚೇಂಜಸ್ ಕಾಣುತ್ತೆ. ಮತ್ತೆ ವೈಟ್ ರೈಸ್ ಗಂಜಿಲೂ ಇದೇ ತರ ಪ್ರೊಸೀಜರ್ ಮಾಡಬಹುದು. ಮತ್ತೆ ಕಂಪೇರಿಟಿವ್ಲಿ ಹೇಳ್ಬೇಕಂತಂದ್ರೆ ವೈಟ್ ರೈಸ್ ಗಿಂತ ಕುಚಿಲಕ್ಕಿಯಲ್ಲಿ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.